ಊಟ ಆದ್ಮೇಲೆ ಒಂಥರ ಸುಸ್ತು, ಕಣ್ಣು ಭಾರ ಆಗಿ ನಿದ್ದೆ ಬಂದ್ಹಾಗೆ ಆಗೋದು ತುಂಬಾ ಜನರಿಗೆ ಆಗುವಂಥ ಅನುಭವ. ಆದ್ರೆ ಡಯಟ್ ಮಾಡ್ದೆ, ಜಾಸ್ತಿ ಕಷ್ಟಪಡದೆ ಈ ಸಮಸ್ಯೆಗೆ ಒಂದು ಸರಳವಾದ ವಿಜ್ಞಾನ ಆಧಾರಿತ ಪರಿಹಾರ ಇದೆ ಅಂದ್ರೆ ಬನ್ನಿ ಇವತ್ತು ಅದ್ರ ಬಗ್ಗೆನೇ ಮಾತಾಡೋಣ. ಹೌದು, ಈ ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ ಮಾಡೋ ರಹಸ್ಯ ನಾವು ಏನ್ ತಿಂತೀವಿ ಅನ್ನೋದ್ರಲ್ಲಿ ಮಾತ್ರ ಇಲ್ಲ, ಬದಲಿಗೆ ತಿಂದ ನಂತರದ ಆ ಕೆಲವೇ ನಿಮಿಷಗಳಲ್ಲಿ ಅಡಗಿದೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ನಾವಿವತ್ತು 4 ಮುಖ್ಯ ವಿಷಯಗಳ ಬಗ್ಗೆ ಗಮನಹರಿಸಲಿದ್ದೇವೆ. ಮೊದಲನೇದಾಗಿ, ಊಟದ ನಂತರ ನಮ್ಮ ರಕ್ತದಲ್ಲಿ ಸಕ್ಕರೆ ಮಟ್ಟ ಯಾಕೆ ಏರುತ್ತೆ. ಎರಡನೇದಾಗಿ, ಇದಕ್ಕೆ ವಿಜ್ಞಾನ ಏನ್ ಹೇಳುತ್ತೆ. ಮೂರನೇದು, ಆ 10 ನಿಮಿಷದ ನಿಯಮ ಅಂದ್ರೆ ಏನು. ಮತ್ತು ಕೊನೆಯದಾಗಿ, ಈ ಸಣ್ಣ ಅಭ್ಯಾಸದಿಂದ ದೀರ್ಘಕಾಲದಲ್ಲಿ ಏನೆಲ್ಲ ಆರೋಗ್ಯದ ಲಾಭಗಳಿವೆ ಅಂತ ತಿಳಿದುಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲ ಭಾಗಕ್ಕೆ ಹೋಗೋಣ. ನಾವು ಊಟ ಮಾಡಿದ ತಕ್ಷಣ ನಮ್ಮ ದೇಹದೊಳಗೆ ಒಂದ್ರೀತಿ ಸಣ್ಣ ಯುದ್ಧವೇ ಶುರುವಾಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ನಾವು ಊಟ ಮಾಡಿದ ತಕ್ಷಣ ನಾವು ತಿಂದ ಆಹಾರದಲ್ಲಿರೋ ಗ್ಲೂಕೋಸ್ ರಕ್ತಕ್ಕೆ ಸೇರ್ಕೊಳ್ಳುತ್ತೆ. ಆಗ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ಒಂದು ರಾಕೆಟ್ ತರ ಶರವೇಗದಲ್ಲಿ ಮೇಲಕ್ಕೆ ಹೋಗುತ್ತೆ. ಇದನ್ನ ಕಂಟ್ರೋಲ್ ಮಾಡೋಕೆ ನಮ್ಮ ದೇಹ ಇನ್ಸುಲಿನನ್ನು ಕಳಿಸುತ್ತೆ. ಸರಿ, ಇಲ್ಲೇ ನೋಡಿ ನಿಜವಾದ ಸಮಸ್ಯೆ ಶುರುವಾಗೋದು. ಅದನ್ನೇ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರೆಯೋದು. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇನ್ಸುಲಿನ್ ಅನ್ನೋದು ಒಂದು ಕೀಲಿಕಾಯಿ ಇದ್ಹಾಗೆ. ನಮ್ಮ ದೇಹದ ಜೀವಕೋಶಗಳು ಬೀಗ ಹಾಕಿರೋ ಮನೆ ಇದ್ಹಾಗೆ. ಸಮಸ್ಯೆ ಏನಂದ್ರೆ, ಈ ಸ್ಥಿತಿಯಲ್ಲಿ ನಮ್ಮತ್ರ ಕೀಲಿಕಾಯಿ ಇದ್ರೂ ಬಾಗಿಲು ಮಾತ್ರ ತೆರೆಯೋದೇ ಇಲ್ಲ. ಆರೋಗ್ಯವಾಗಿರೋ ದೇಹದಲ್ಲಿ ಇನ್ಸುಲಿನ್ ಅನ್ನೋ ಕೀಲಿಕಾಯಿ ಜೀವಕೋಶದ ಬಾಗಿಲನ್ನ ಸರಾಗವಾಗಿ ತೆರೆಯುತ್ತೆ. ಸಕ್ಕರೆ ಒಳಗೆ ಹೋಗಿ ಶಕ್ತಿಯಾಗಿ ಬದಲಾಗುತ್ತೆ. ಆದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ಆ ಕೀಲಿಕೈ ಕೆಲ್ಸ ಮಾಡಲ್ಲ, ಬಾಗಿಲು ಮುಚ್ಕೊಂಡೇ ಇರುತ್ತೆ. ಹೀಗಾಗಿ ಸಕ್ಕರೆ ಎಲ್ಲೂ ಹೋಗಕ್ಕಾಗ್ದೆ ರಕ್ತದಲ್ಲೇ ಉಳಿದ್ಬಿಡುತ್ತೆ. ಅಷ್ಟೇ ಅಲ್ಲ, ನಾವು ಮಾಡುವ ಇನ್ನೊಂದು ದೊಡ್ಡ ತಪ್ಪು ಅಂದ್ರೆ ಊಟ ಮಾಡಿದ ತಕ್ಷಣ ಆರಾಮಾಗಿ ಸೋಫಾ ಮೇಲೆ ಕೂರೋದು ಅಥವಾ ಮಲ್ಗೋದು. ಹೀಗೆ ಮಾಡ್ದಾಗೇನಾಗತ್ತೆ ಅಂದ್ರೆ, ನಮ್ಮ ಸ್ನಾಯುಗಳು ಒಂದ್ರೀತಿ ಆಫ್ ಮೋಡ್ಗೆ ಹೋಗ್ಬಿಡುತ್ತೆ. ಅವು ಸಕ್ಕರೆಯನ್ನು ಬಳಸ್ಕೊಳ್ಳೋದನ್ನ ನಿಲ್ಸುತ್ತವೆ. ಇದರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟ ಇನ್ನೂ ಜಾಸ್ತಿಯಾಗತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಕುತೂಹಲ ಆಗ್ತಿದೆಯಾ? ಇಲ್ಲೇ ನೋಡಿ, ಒಂದು ಅದ್ಭುತವಾದ ವೈಜ್ಞಾನಿಕ ಸಂಶೋಧನೆ ನಮ್ಮ ಸಹಾಯಕ್ಕೆ ಬರುತ್ತೆ. ಈ ಬೀಗ ಹಾಕಿದ ಸಿಸ್ಟಮ್ಗೆ ಒಂದು ಬೈಪಾಸ್ ದಾರಿಯನ್ನ ತೋರಿಸುತ್ತೆ. ಇತ್ತೀಚಿನ ವೈಜ್ಞಾನಿಕ ಸಂಶೋಧನೆಗಳು ಒಂದು ಅದ್ಭುತವಾದ ಸತ್ಯವನ್ನ ಕಂಡುಹಿಡಿದಿವೆ. ಅದೇನಂದ್ರೆ, ನಾವು ನಮ್ಮ ಸ್ನಾಯುಗಳನ್ನ ಚಲನೆಗೆ ಒಳಪಡಿಸಿದಾಗ, ಅಂದ್ರೆ ಕಾಂಟ್ರಾಕ್ಟ್ ಮಾಡಿದಾಗ, ಅವು ಇನ್ಸುಲಿನ್ ಸಹಾಯ ಇಲ್ಲದೆಯೇ, ಹೌದು, ಇನ್ಸುಲಿನ್ ಇಲ್ಲದೆಯೇ ನೇರವಾಗಿ ರಕ್ತದಿಂದ ಸಕ್ಕರೆಯನ್ನ ಹೀರ್ಕೊಳ್ಳೋಕೆ ಶುರು ಮಾಡ್ತೇವೆ. ಅಂದ್ರೆ ಇದರರ್ಥ ಏನು? ಚಲನೆ ಒಂದು ರೀತಿ ಪರ್ಯಾಯ ದಾರಿಯನ್ನ, ಒಂದು ಬೈಪಾಸ್ ರೂಟನ್ನ ಸೃಷ್ಟಿ ಮಾಡುತ್ತೆ. ಜೀವಕೋಶದ ಬಾಗಿಲುಗಳು ಬೀಗಾಕಿದ್ರೂ ಚಿಂತೆ ಇಲ್ಲ. ರಕ್ತದಲ್ಲಿರೋ ಹೆಚ್ಚುವರಿ ಸಕ್ಕರೆ ನೇರವಾಗಿ ನಮ್ಮ ಸ್ನಾಯುಗಳಿಗೆ ಹೋಗಿ ಶಕ್ತಿಯಾಗಿ ಬಳಕೆಯಾಗತ್ತೆ. ಇದು ಕೇವಲ ಯಾವುದೋ ಊಹೆ ಅಲ್ಲ, ಇದಕ್ಕೆ ಬಲವಾದ ವೈಜ್ಞಾನಿಕ ಆಧಾರ ಇದೆ. ಇತ್ತೀಚಿನ ಹಲವಾರು ಅಧ್ಯಯನಗಳು ಇದನ್ನ ದೃಢಪಡಿಸಿವೆ. ಈ ಚಲನೆಯನ್ನ ಮಾಡಲು ಒಂದು ಗೋಲ್ಡನ್ ಟೈಮ್ ಇದೆ. ಅದು ಊಟದ ನಂತರದ 30ರಿಂದ 45 ನಿಮಿಷಗಳ ಒಳಗಡೆ. ಯಾಕಂದ್ರ ಸಾಮಾನ್ಯವಾಗಿ ಇದೇ ಸಮಯದಲ್ಲಿ ನಮ್ಮ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಗರಿಷ್ಠ ಮಟ್ಟಕ್ಕೆ ತಲುಪಿರುತ್ತೆ. ಸರಿ, ಇದ್ರ ಹಿಂದಿರೋ ವಿಜ್ಞಾನ ಏನು ಅಂತ ಗೊತ್ತಾಯ್ತು. ಈಗ ಈ ಜ್ಞಾನವನ್ನ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಅಂತ ನೋಡೋಣ. ಇದು ತುಂಬಾನೇ ಸರಳ, ಆದ್ರೆ ಇದ್ರ ಪರಿಣಾಮ ಮಾತ್ರ ತುಂಬಾನೇ ದೊಡ್ಡದು. ಈ ನಿಯಮದಲ್ಲಿರೋದು ಕೇವಲ 3 ಸಿಂಪಲ್ ಸ್ಟೆಪ್ಸ್. ಮೊದಲನೆಯದು, ಊಟ ಮುಗಿದ 30 ನಿಮಿಷದೊಳಗಡೆ ಚಲನೆಯನ್ನು ಶುರು ಮಾಡಬೇಕು. ಎರಡನೇದು, ಕೇವಲ 10 ನಿಮಿಷಗಳ ಕಾಲ ನಿಧಾನವಾಗಿ ನಡೆದ್ರೆ ಸಾಕು. ಮೂರನೆಯದು, ಒಂದು ವೇಳೆ ನಡೆಯೋಕೆ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿದ್ರೆ ಅದಕ್ಕೂ ಒಂದು ಪರ್ಯಾಯ ಇದೆ. ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿರಬೇಕು. ನಮ್ಮ ಗುರಿ ಕ್ಯಾಲರಿ ಬರ್ನ್ ಮಾಡೋದಲ್ಲ ಅಥವಾ ತೂಕ ಇಳಿಸೋದಲ್ಲ. ನಮ್ಮ ಗುರಿ ಇರೋದು ಒಂದೇ, ಸ್ನಾಯುಗಳನ್ನು ಆಕ್ಟಿವೇಟ್ ಮಾಡೋದು. ಅದಕ್ಕೆ ವೇಗವಾಗಿ ಓಡೋದು, ಬೆವರು ಹರಿಸೋದು ಏನೂ ಬೇಕಾಗಿಲ್ಲ. ನಿಧಾನವಾದ ನಡಿಗೆಯೇ ಸಾಕು. ಹಾಗಾದ್ರೆ ಆಫೀಸ್ ಮೀಟಿಂಗ್ನಲ್ಲಿದ್ರೆ ಅಥವಾ ಎಲ್ಲಾದ್ರೂ ಹೊರಗಡೆ ಇದ್ದು ನಡೆಯೋಕಾಗ್ದಿದ್ರೆ ಏನ್ ಮಾಡೋದು? ಅದಕ್ಕೂ ಒಂದು ಸುಲಭ ಉಪಾಯವಿದೆ. ಅದೇ ಸೋಲಿಯಸ್ ಪುಷ್ಅಪ್ಸ್. ಕುರ್ಚಿಯಲ್ಲಿ ಕೂತ್ಕೊಂಡು ಪಾದವನ್ನ ನೆಲದ ಮೇಲಿಟ್ಟು ಹಿಮ್ಮಡಿಗಳನ್ನ ಮಾತ್ರ ನಿಧಾನವಾಗಿ ಮೇಲೆ ಕೆಳಗೆ ಮಾಡಿದ್ರೆ ಸಾಕು. ನಮ್ಮ ಮೀನಖಂಡದ ಸ್ನಾಯುಗಳು ಗ್ಲೂಕೋಸ್ ಹೀರಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ.
ಹಾಗಾಗಿ ಈ ಸಣ್ಣ ಚಲನೆ ಕೂಡ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈ 10 ನಿಮಿಷದ ಸಣ್ಣ ಅಭ್ಯಾಸದಿಂದ ತಕ್ಷಣದ ಲಾಭವಷ್ಟೇ ಅಲ್ಲ, ದೀರ್ಘಕಾಲದಲ್ಲಿ ನಮ್ಮ ಆರೋಗ್ಯದ ಮೇಲೆ ಇದರ ಪರಿಣಾಮ ಮಾತ್ರ ನಿಜಕ್ಕೂ ಅದ್ಭುತ. ಬನ್ನಿ ಅದೇನು ಅಂತ ನೋಡೋಣ. ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬಹುದು, ಆದ್ರೆ ಇದು ಸತ್ಯ. ಕೇವಲ 10 ನಿಮಿಷಗಳ ಈ ಸಣ್ಣ ನಡಿಗೆಯಿಂದ ಊಟದ ನಂತರ ಆಗುವ ರಕ್ತದ ಸಕ್ಕರೆಯ ಏರಿಕೆಯನ್ನ 30% ಕಡಿಮೆ ಮಾಡಬಹುದು. ಇದು ನಿಜಕ್ಕೂ ಸಣ್ಣ ವಿಷಯವಲ್ಲ. ಇದನ್ನು ಅಭ್ಯಾಸ ಮಾಡುತ್ತಾ ಹೋದ ಹಾಗೆ ನಮ್ಮ ಮೇದೋ ಜೀರಕ ಗ್ರಂಥಿ ಅಂದ್ರೆ ಪ್ಯಾಂಕ್ರಿಯಾಸ್ ಮೇಲಿನ ಒತ್ತಡ ಕಡಿಮೆಯಾಗುತ್ತೆ. ಊಟವಾದ ತಕ್ಷಣ ಬರೋ ಆ ಜಡತ್ವ, ಆ ಫುಡ್ ಕೋಮಾ ಅನ್ನೋದು ಮಾಯವಾಗಿ ದಿನವಿಡೀ ಹೆಚ್ಚು ಎನರ್ಜೆಟಿಕ್ ಆಗಿರೋದಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಕಾಲಕ್ರಮೇಣ ಮಧುಮೇಹವನ್ನು ಅಳೆಯುವ HbA1c ಮಟ್ಟವನ್ನು ಕಡಿಮೆ ಮಾಡೋಕೆ ಕೂಡ ಇದು ಸಹಾಯಕಾರಿ. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಪಾಠ ಇಷ್ಟೇ: ಮಧುಮೇಹದಂತಹ ಜೀವನಶೈಲಿಯ ಕಾಯಿಲೆಗಳನ್ನು ಎದುರಿಸಲು ದೊಡ್ಡ ದೊಡ್ಡ ಕ್ರಾಂತಿಕಾರಿ ಬದಲಾವಣೆಗಳೇ ಬೇಕಾಗಿಲ್ಲ. ಒಂದು ಸಣ್ಣ ಬುದ್ಧಿವಂತಿಕೆಯ ಚಲನೆಯಲ್ಲೇ ಒಂದು ಶಕ್ತಿಯುತ ಪರಿಹಾರ ಅಡಗಿದೆ. ಕೊನೆಯದಾಗಿ ಒಂದು ಪ್ರಶ್ನೆ. ಯೋಚನೆ ಮಾಡಿ ನೋಡಿ, ಕೇವಲ 10 ನಿಮಿಷದ ನಡಿಗೆಗೆ ನಮ್ಮ ದೇಹದ ಪ್ರತಿಕ್ರಿಯೆಯನ್ನೇ ಬದಲಾಯಿಸುವ ಶಕ್ತಿ ಇದ್ರೆ, ನಮ್ಮ ದೈನಂದಿನ ಜೀವನದಲ್ಲಿ ಅಡಗಿರುವ ಇಂತಹ ಇನ್ನು ಯಾವ ಸಣ್ಣಪುಟ್ಟ ಅಭ್ಯಾಸಗಳು ನಮ್ಮ ಆರೋಗ್ಯದಲ್ಲಿ ದೊಡ್ಡ ಪರಿವರ್ತನೆಯನ್ನ ತರಬಹುದು? ಯೋಚಿಸಿ.